ನಿತ್ಯ ಜೀವನದಲ್ಲಿ ಕಗ್ಗ ಭಾಗ 124. ಕಾರುಣ್ಯದಿಂ ದೈವ ಮಂಕುತಿಮ್ಮ. ಪ್ರಾರಬ್ಧದಲ್ಲಿ ನಿನ್ನ ಪುಣ್ಯ ವಿನಿತಾನುಮಿರೆ, ಸೇರೆ ಪಶ್ಚಾತ್ತಾಪ ಭಾರವದರೊಡನೆ. ದಾರುಣದ ಕರ್ಮ ನಿಯತಿಯನಿನಿತ್ತು ಶಿಥಿಲುಪುದು, ಕಾರುಣ್ಯದಿಂ ದೈವ ಮಂಕುತಿಮ್ಮ. ನಾವು ಹಿಂದೆ ಏನು ಮಾಡಿದ್ದೇವೆ ಎನ್ನುವುದು ನಮಗೆ ಗೊತ್ತಿದೆ. ಪ್ರಾರಬ್ಧದಲ್ಲಿ ನಿನ್ನ ಪುಣ್ಯ ತಾನು ಇನಿತು ಮಿರೆ, ಅದರ ಜೊತೆಯಲ್ಲಿ ಸೇರೆ ಪಶ್ಚಾತ್ತಾಪ ಭಾರವು ಅದರೊಡನೆ. ದಾರುಣದ ಕರ್ಮ ನಿಯತಿ ಸ್ವಲ್ಪ ಶಿಥಿಲಪುದು. ಹಿಂದೆ ನಾವು ಮಾಡಿದ ಪ್ರಾರಬ್ಧದ ಕರ್ಮ ಬೇಕಾದಷ್ಟಿದೆ. ಅದರ ಜೊತೆಗೆ ಇವಾಗ ನಾವು ಪಶ್ಚಾತ್ತಾಪ ಪಡುತ್ತೇವೆ, ಅದರ ಭಾರವೂ ಸೇರುತ್ತದೆ. ತಪ್ಪು ಮಾಡುವುದು ಸಹಜ. ನಾನು ತಪ್ಪು ಮಾಡಿದಾಗ ಪರಮೇಶ್ವರನ ಮುಂದೆ ನಿಂತು ನಾನು ತಪ್ಪು ಮಾಡಿದ್ದೇನೆ ಕ್ಷಮಿಸು ಎನ್ನುವ ರೀತಿಯಲ್ಲಿ ನನ್ನ ಮನಸ್ಸಿನಲ್ಲಿರುವ ದುಃಖವನ್ನು ಹೇಳಿಕೊಂಡಾಗ ನನ್ನ ಮನಸ್ಸಿನ ಭಾರ ಕಡಿಮೆಯಾಗುತ್ತದೆ. ಆಗ ನನ್ನ ಹಿಂದಿನ ಕರ್ಮವೂ ಕಡಿಮೆಯಾಗುತ್ತದೆ. ಅದಕ್ಕೆ ಸರಿಯಾಗಿ ನನಗೆ ಹೃದಯದಲ್ಲಿ ಹೆಚ್ಚಿನ ಆನಂದ ಶಾಂತಿಯನ್ನು ಕೊಡುತ್ತಾನೆ. ಪರಮೇಶ್ವರ ಕರುಣಾಮಯಿ, ದಯಾಮಯಿ. ಪೂಜೆ ಭಜನೆಯಲ್ಲಿ ಮನಸ್ಸು ಪರಿಶುದ್ಧವಾಗುತ್ತದೆ. ಭಾವಪೂರ್ಣವಾಗಿ ಭಜನೆಯನ್ನು ಹಾಡಬೇಕು. ನಾವು ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳಬೇಕು. ಆಗ ಮಾತ್ರ ಮನಸ್ಸು ಶುದ್ಧವಾಗುತ್ತದೆ. ಮುಸುರೆ ತೊಳೆಯಬೇಕು ಎಂದು ಹೇಳಿದರು ದಾಸರು. ಆ ಅಂತಃಕರಣವನ್ನು ತೊಳೆಯಬೇಕು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.